ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದಂತಹ ಭಾಷಣ ನಿಜಕ್ಕೂ ಆಘಾತಕಾರಿ. ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅನ್ನುವಂತಹ ಒಂದು ಸಂದೇಶ. ಅದು ಕೋವಿಡ್ನ ಬಳಿಕ ಜಗತ್ತಿಗೆ ಮತ್ತೊಂದು ಆಘಾತ ಕಾದಿದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇಂಧನ ಬಿಕ್ಕಟ್ಟು ತಡೆಯದೆ ಹೋದರೆ ಬಡತನದ ಮಹಾಸ್ಫೋಟ ಅಂತ ಹೇಳಿದ್ದಾರೆ ಪ್ರಧಾನಿ. ಇಂಧನ ಬಿಕ್ಕಟ್ಟು ನಿಲ್ಲದಿದ್ರೆ ದಶಕಗಳ ಸಾಧನೆ ಸರ್ವನಾಶ ಆಗಿಬಿಡತ್ತೆ ಅಂತ ಹೇಳಿದ್ದಾರೆ ಪ್ರಧಾನಿ. ಇಂಧನ ಬಿಕ್ಕಟ್ಟು ನಿಲ್ಲದೆ ಹೋದ್ರೆ ವಿಶ್ವ ಬಡತನದ ಕಂದಕಕ್ಕೆ. ಮೋದಿ ಕೊಟ್ಟಂತಹ ಎಚ್ಚರಿಕೆ, ಚಿನ್ನ ಬೇಡ, ಇಂಧನ ಉಳಿಸಿ. ಈಗ ಮೋದಿ ಮಹಾ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನೆದರ್ಲ್ಯಾಂಡ್ನಿಂದ ಜಗತ್ತಿಗೆ ಮಹಾ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಯುದ್ಧ, ತೈಲ, ಈ ತೈಲ ಬಿಕ್ಕಟ್ಟು, ಬಡತನ, ಪ್ರಧಾನಿ ಮೋದಿ ಆತಂಕದ ಮಾತು, ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಅಪಾಯ ಕಾದಿದೆ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ನಿಂದ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಮೊದಲು ಕೊರೋನಾ ಬಂತು, ಬಳಿಕ ಯುದ್ಧ ಶುರುವಾಯಿತು, ಈಗ ಇಂಧನ ಬಿಕ್ಕಟ್ಟು ಪ್ರಾರಂಭ ಆಗಿದೆ. ಒಟ್ಟಾರೆ ಈ ದಶಕ ಇಡೀ ವಿಶ್ವಕ್ಕೇನೆ ವಿಪತ್ತುಗಳ ದಶಕವಾಗಿ ಬದಲಾಗ್ತಾ ಇದೆ. ಈ ಪರಿಸ್ಥಿತಿಗಳು ಬೇಗನೆ ಬದಲಾಗದೆ ಹೋದರೆ ದಶಕಗಳಿಂದ ಮಾಡಿದ ಕೆಲಸಗಳೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ನಿಷ್ಪ್ರಯೋಜಕವಾಗಿ ಬಿಡತ್ತೆ ಅಂತ ಪ್ರಧಾನಿ ಹೇಳಿದ್ದಾರೆ. ಜಗತ್ತಿಗೆ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಡತನದ ಸುನಾಮಿ ಒಕ್ಕರಿಸುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರೋದು. ಮೋದಿ ಎಚ್ಚರಿಕೆಯ ಬಳಿಕ ಜಾಗತಿಕ ಆರ್ಥಿಕತೆಯ ಮೇಲೆ ಆತಂಕ ಶುರುವಾಗಿದೆ. ಯುದ್ಧದ ಭೀತಿಯ ನಡುವೆ ಇಂಧನ ಬಿಕ್ಕಟ್ಟು ಮತ್ತಷ್ಟು ತೀವ್ರವಾಗುತ್ತಾ 2030ರವರೆಗೆ ಜಗತ್ತಿಗೆ ಮಹಾ ಆರ್ಥಿಕ ಸಂಕಷ್ಟ ಅಂತ ಮೋದಿ ಸುಳಿವು ಕೊಟ್ಟಿದ್ದಾರೆ. ಚಿನ್ನ, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತಾ? ಯುದ್ಧದ ಭೀತಿಯ ನಡುವೆ ಇಂಧನ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಜಾಗತಿಕ ಯುದ್ಧದ ಪರಿಣಾಮವಾಗಿ ಜನಜೀವನದ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ. ಉದ್ಯೋಗ, ಹೂಡಿಕೆ, ಅಭಿವೃದ್ಧಿಗೆ ದೊಡ್ಡ ಹೊಡೆತದ ಭೀತಿ ಶುರುವಾಗಿರೋದು. ಕೊರೋನಾ ಬಳಿಕ ವಿಶ್ವ ಆರ್ಥಿಕತೆ ಮತ್ತೆ ಕುಸಿತದ ಅಂಚಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಈಗ. किस तरह नई नई चुनौतियों से जूझ रही है। पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है। ये दशक दुनिया के लिए आपदाओं का दशक बन रहा है। हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा। दुनिया की बहुत बड़ी आबादी फिर से गरीबी के दलदल में चली जाएगी। साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है और तब भारत और नीदरलैंड मिलकर एक ट्रस्टेड, ट्रांसपेरेंट और फ्यूचर रेडी सप्लाई चेन बनाने में जुटे हैं। ಮೋದಿ ಮಹಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಕುರಿತಾಗಿ ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಮಾತನಾಡ್ತಾ ಹೋಗೋಣ. ವಿಜಯ್ ರಾಜೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಿಜಯ್ ರಾಜೇಶ್ ಅವರೇ. ನಮಸ್ಕಾರ ಮೇಡಮ್. ವಿಜಯ್ ರಾಜೇಶ್ ಅವರೇ, ಮೊದಲು ಕೊರೋನಾ, ನಂತರ ಯುದ್ಧ, ಈಗ ಇಂಧನ ಬಿಕ್ಕಟ್ಟು.
ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ಮಾತನಾಡಿದ್ದನ್ನ ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ. ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ? ಮುಂದಿನ ದಿನಗಳು ಹೇಗಿರುತ್ತೆ? ಯಾಕಂತಂದ್ರೆ ವಿಪತ್ತು ದಶಕಗಳ ಕಾಲ ಮುಂದುವರಿಯತ್ತಾ ಅನ್ನುವಂತಹ ಆತಂಕ ಈಗ ಶುರುವಾಗಿದೆ. ಮೇಡಮ್, ನಮಗೆ ಈ ಕರೋನಾ ನಂತರ ಬಂದಂತಹ ಅತಿ ದೊಡ್ಡ ಸಂಕಷ್ಟ ಅಂತಂದ್ರೆ ಅಮೆರಿಕ ಮತ್ತು ಇರಾನ್ ಯುದ್ಧ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅದರ ನಡುವೆ ಕೂಡ ಯುಕ್ರೇನ್ ವಾರ್ ಬಂತು, ಪ್ಯಾಲೆಸ್ತೈನ್ ಇಸ್ರೇಲ್ ವಾರ್ ಬಂತು, ಮತ್ತು ಇಸ್ರೇಲ್ ಇರಾನ್ ಯುದ್ಧ ಕೂಡ ಒಂದು ಸಣ್ಣ ಮಟ್ಟಿಗೆ ಶುರುವಾಗಿತ್ತು. ಅದರ ನಂತರ ಇದು ಶುರುವಾದ ಯುದ್ಧ ಈಗ ಇಡೀ ಪ್ರಪಂಚಕ್ಕೆ ಕಂಟಕವಾಗಿ ಬದಲಾವಣೆ ಆಗಿದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಕಳೆದ ವಾರ ಸಿಂಗಪೂರ್ ಪ್ರಧಾನಿಗಳು ಅವರ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮ್ಮ ದೇಶಕ್ಕೆ ಅತಿ ಸಂಕಷ್ಟದ ದಿನಗಳಿದೆ, ನೀವು ಅದಕ್ಕೆಲ್ಲ ತಯಾರಿಯಾಗಿ, ಈ ಯುದ್ಧ ಮುಗಿದ ತಕ್ಷಣನೇ ಸಮಸ್ಯೆ ಮುಗಿಯೋದಿಲ್ಲ, ಮತ್ತೆ ಸಹಜ ಸ್ಥಿತಿ ಬರೋದಕ್ಕೆ ಹಲವಾರು ದಿನಗಳು ತಿಂಗಳುಗಳು ಬೇಕಾಗುತ್ತೆ. ನಮ್ಮ ದೇಶ ಎಷ್ಟೇ ಸದೃಢವಾಗಿದೆ ಎದುರಿಸೋದಕ್ಕೆ, ಆದರೆ ತೈಲ ಮತ್ತು ಗ್ಯಾಸ್ದೊಂದೇನೆ ಅನ್ಕೋಬೇಡಿ, ಮುಂದಿನ ದಿನಗಳಲ್ಲಿ ಗೊಬ್ಬರ, ಆಹಾರ ಎಲ್ಲದರ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ತಯಾರಾಗಿ ಅಂತ ಹೇಳ್ತಾರೆ ಅವ್ರ ದೇಶದ ಜನತೆಗೆ. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ನಮಗೆ ಅಂತಂದ್ರೆ, ಅಥವಾ ನಾವು ಎಚ್ಚರಿಕೆ ತಗೋಬೇಕು ಅಂತಾದ್ರೆ, ನೋಡಿ, ಸಿಂಗಪೂರ್ ಅನ್ನೋದು ಬಹಳ ಪುಟ್ಟ ದೇಶ ಮತ್ತು ಅತಿ ಅಭಿವೃದ್ಧಿ ಹೊಂದಿರುವಂತಹ ದೇಶ. ಅಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ, ಆರ್ಥಿಕತೆ ತುಂಬಾ ಸದೃಢವಾಗಿದೆ. ಅಂಥ ದೇಶದ ಪ್ರಧಾನಿ ಆಗಿ ಹೇಳ್ತಾರೆ ಅಂತಂದ್ರೆ, ಅದನ್ನ ನಾವು ನಮ್ಮ ದೇಶಕ್ಕೆ ಹೋಲಿಕೆ ತಂದಾಗ ನಾವು ಇನ್ನೆಷ್ಟು ಎಚ್ಚರ ವಹಿಸಬೇಕು, ಇನ್ನೆಷ್ಟು ನಾವು ದೇಶಕ್ಕೋಸ್ಕರ ಕೈ ಜೋಡಿಸ್ಬೇಕು ಅನ್ನೋದು ನಾವು ಅರ್ಥಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಸಮಸ್ಯೆಯ ಒಂದು ಅಗಾಧತೆನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ, ಈ ಒಂದು ಯುದ್ಧದ ಸಮಸ್ಯೆಯಿಂದ ನಮಗೆ ಕಚ್ಚಾ ತೈಲ ಬರ್ತಲ್ಲ, ಅಥವಾ ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಬೆಲೆ ಬರ್ತಲ್ಲ, ಸರಬರಾಜು ಇಲ್ಲ. ಇನ್ನೊಂದು, ಅದ್ರ ಬೆಲೆ ತುಂಬಾ ಜಾಸ್ತಿ ಆಗಿದೆ. ನಾವು ಪೆಟ್ರೋಲ್ ಡೀಸೆಲ್ಗೆ ಸಂಪೂರ್ಣವಾಗಿ ಅಂದ್ರೆ ಸುಮಾರು 85% ಅಷ್ಟು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಆಯ್ತು, ಅದನ್ನ ಬಿಟ್ಟು ನಾವು ರಷ್ಯಾದಿಂದ ತರಿಸ್ಕೊಳ್ತೀವಿ ಅಂತಂದ್ರೂ ಕೂಡ ಸುಮಾರು $50-60 ಬ್ಯಾರೆಲ್ ಬೆಲೆ ಇದ್ದ ಆಸುಪಾಸಿನಲ್ಲಿದ್ದಂತಹ ಬೆಲೆ ಇವತ್ತು $110 ಬಂದಿದೆ. 120 ಹೋಗಿ ಮತ್ತೆ ಅದು ಕಡಿಮೆ ಆಗಿ $102 ಬಂತು. ಆಮೇಲೆ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಮುಂಚೆ ಎಷ್ಟು ತೆಗೆದುಕೊಳ್ತಾ ಇದ್ವು ಅಷ್ಟೇ ತೆಗೆದುಕೊಂಡ್ರು ಕೂಡ ಈಗ ಹೆಚ್ಚಿನ ದುಡ್ಡನ್ನು ಕೊಡ್ತಾ ಇದ್ದೀವಿ, ಮತ್ತು ನಮ್ಮ ವಿದೇಶಿ ವಿನಿಮಯದ ಮೇಲೆ ಹೆಚ್ಚಿನ ಭಾರ ಆಗ್ತಾ ಇದೆ. ವಿದೇಶಿ ವಿನಿಮಯ ಅಂದ್ರೇನು? ನಾವು ಏನು ರಫ್ತು ಮಾಡ್ತೀವಿ ಅದನ್ನ ಡಾಲರ್ ರೂಪದಲ್ಲಿ ಇಟ್ಕೊಂಡಿರ್ತೀವಿ. ಆಮದು ಮಾಡಿದಾಗ ಆ ಡಾಲರ್ ಹಣವನ್ನು ಅವ್ರು ಕೊಡ್ತೀವಿ. ಯಾಕೆಂತಂದ್ರೆ ನಾವು ಯಾವುದೇ ದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿದಾಗ ಅವರು ನಮ್ಮ ಭಾರತದ ಹಣ ಅಂದ್ರೆ ರೂಪಾಯಿಗಳಲ್ಲಿ ಅವ್ರು ತೆಗೆದುಕೊಳ್ಳೋದಿಲ್ಲ, ಡಾಲರ್ನಲ್ಲಿ ಮಾತ್ರ ತೆಗೆದುಕೊಳ್ತಾರೆ. ಆ ಡಾಲರ್ ಬೆಲೆ ಯಾವಾಗ ಜಾಸ್ತಿ ಆಗುತ್ತೋ ಅದೇ ವಸ್ತುಗೆ ನಾವು ಹೆಚ್ಚು ಹೆಚ್ಚು ಬೆಲೆ ಕೊಡ್ತಾ ಹೋಗ್ತೀವಿ. ಹಿಂದಿನ ದಿನ $1000 ಕೊಡ್ತಾ ಇದ್ರೆ ಅಷ್ಟೇ ಮೊತ್ತದ ಅಥವಾ ಅಷ್ಟೇ ವಸ್ತುಗಳಿಗೆ ನಾವು $1200 ಕೊಡ್ತೀವಿ. ಅಂದ್ರೆ $200 ಹೆಚ್ಚು ಕೊಡ್ತಾ ಹೋಗ್ತೀವಿ. ಇದೇನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಾವು ಒಟ್ಟಾರೆ ನೋಡೋದಾದ್ರೆ, ನಾವು ಕಳೆದ ವರ್ಷ ಸುಮಾರು 970 ಬಿಲಿಯನ್ ಅಷ್ಟು ವಸ್ತುಗಳನ್ನ ಆಮದು ಮಾಡಿದೀವಿ. 1 ಬಿಲಿಯನ್ ಅಂದ್ರೆ ಸುಮಾರು 9,000 ಕೋಟಿ. ಆದ್ರೆ ನಾವು ರಫ್ತು ಎಷ್ಟು ಮಾಡಿದೀವಿಪ್ಪ ಅಂತಂದ್ರೆ 860 ಕೋಟಿ ಮಾಡಿದೀವಿ. ಅಂತಂದ್ರೆ ಒಂದು 120-130 ಕೋಟಿ ಬಿಲಿಯನ್ ಅಷ್ಟು ನಮಗೆ ವ್ಯತ್ಯಾಸ ಇದೆ. ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು ಒಂದು ಜಾಸ್ತಿ ಆದ್ರೆ ಅದು ಟ್ರಿಗರಿಂಗ್ ಫ್ಯಾಕ್ಟರು, ಎಲ್ಲದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ರಫ್ತು ನಿಂತೋದ್ರೆ ಕೆಲಸ ಸಮಸ್ಯೆ ಆಗ್ತಾ ಹೋಗುತ್ತೆ, ಮತ್ತು ಅದಕ್ಕೆ ಪೂರಕವಾದ ಕಚ್ಚಾ ಪದಾರ್ಥಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋದ್ರು ಕೂಡ ಕೈಗಾರಿಕೆಗಳು ಬಂದಾಗೋದಕ್ಕೆ ಶುರು ಆಗ್ತಾ ಹೋಗ್ತವೆ. ಇನ್ನು ಈ ರಫ್ತು ಮಾಡೋದಕ್ಕೆ ನಾವು ರೆಡಿ ಇದ್ರೂ ಕೂಡ ಹೊರ್ಮೋಜ್ ಸಮಸ್ಯೆಯಿಂದ ಏನಾಗ್ತಾ ಇದೆ, ನಮಗೆ ನಮ್ಮ ವಸ್ತುಗಳನ್ನ ಕಳಿಸೋದಕ್ಕೆ ಆಗ್ತಾ ಇಲ್ಲ.
ಇದು ಬರೀ ಕಚ್ಚಾ ತೈಲದ ಸಮಸ್ಯೆನೇ ಇಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರದ ಸಮಸ್ಯೆ ಆಗ್ತಾ ಹೋಗುತ್ತೆ. ರಾಸಾಯನಿಕ ಗೊಬ್ಬರ ಸಮಸ್ಯೆ ಆಯಿತು ಅಂತಂದ್ರೆ ಆಹಾರ ಉತ್ಪಾದನೆಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಮತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇದು ಸಮಸ್ಯೆ ತೂರ್ತಾ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಚಿಕ್ಕ ಉದಾಹರಣೆ ಮೂಲಕ ಹೇಳ್ಬೋದು ಅಂತಂದ್ರೆ, ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ, ಆ ವ್ಯಕ್ತಿಗೆ ದಿಢೀರಂತ ಮುಂದಿನ ತಿಂಗಳು ಸಂಬಳ ಬರಲ್ಲ ಅಂತಂದಾಗ ಆ ಕುಟುಂಬದ ವ್ಯವಸ್ಥೆ ಹೇಗಿರುತ್ತೆ ರೈಟ್. ಅದನ್ನ ನಾವು ಊಹಿಸ್ಕೊಳ್ಳೋದು ತುಂಬಾ ಅಂದ್ರೆ ಒಂದು ಸುಲಭ ರೀತಿ ಆಗುತ್ತೆ. ಚೈನ್ ಲಿಂಕ್ ಇಂಧನ ಜಾಸ್ತಿ ಆದರೆ ಮಿಕ್ಕ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಈಗ ಪ್ರಧಾನಿ ಮೋದಿ ಅವರು ಕೊಟ್ಟಂತಹ ಕರೆ, ಇಂಧನ ಮಿತ ಬಳಕೆ ಮಾಡಿ ಅಂತ ಪ್ರಾಕ್ಟಿಕಲ್ ಆಗಿದೆ. ಹೌದು, ಈಗ ನಾನು ಅದೇ ಒಂದು ಉದಾಹರಣೆ ಕೊಟ್ಟನಲ್ಲ, ಒಂದು 120 ಬಿಲಿಯನ್ ನಮಗೆ ನಾವು ಜಾಸ್ತಿ ಆಮದು ಮಾಡ್ಕೊಳ್ತಾ ಇದೀವಿ ಅಂತ. ಈ ಒಂದು ಸಂದರ್ಭದಲ್ಲಿ ಅದು ಅವ್ರು ಯಾಕೆ ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ವಿವೇಚನೆ ಬಳಸಿ ಉಪಯೋಗಿಸಿ ಅಂತ ಹೇಳಿದ್ರು ಅಂದ್ರೆ, ಈ ಪೆಟ್ರೋಲ್ ಇರ್ಬೋದು, ಅದು ಒಂದು 10% ನಾವು ಕಡಿಮೆ ಬಳಸಿದ್ರೆ ಏನಾಗುತ್ತೆ, ಅಷ್ಟು ನಮಗೆ ಉಳಿತಾಯ ಆಗುತ್ತೆ. ಎರಡನೇದು, ಚಿನ್ನ ಅನ್ನೋದು ನಮಗೇನಾಗ್ತಾ ಇದೆಯಪ್ಪ ಅಂತಂದ್ರೆ, ನಮಗೆ ಬಹಳ ಚೆನ್ನ ಮತ್ತು ನಮಗೆ ಅದು ನಮ್ಮ ಏನಪ್ಪಾ ಅಂತಂದ್ರೆ ಜನಜೀವನದಲ್ಲಿ ಅಥವಾ ನಮ್ಮ ಸಂಪ್ರದಾಯದ ಮೂಲಕ ಅದು ಅವಿಭಾಜ್ಯ ಅಂಗವಾಗಿದೆ, ಒಪ್ಕೋತೀವಿ. ಆದರೆ ಅದು 72 ಬಿಲಿಯನ್, ಸುಮಾರು 10% ಅಷ್ಟು, ನಾವು 12% ಅಷ್ಟು, ನಾವು 8ರಿಂದ 10% ಅಷ್ಟು ಅದು ಆಮದಿನಲ್ಲಿ ಚಿನ್ನದ ಇದಿದೆ. ಈಗ ನಾವು ಅವರು 1 ವರ್ಷ ಮಾತ್ರ ನೀವು ಅದನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ಈ 1 ವರ್ಷ ನಾವೇನಾದ್ರೂ 10ರಿಂದ 20% ಚಿನ್ನವನ್ನ ಉಳಿಸ್ಕೊಂತ ಬಂದ್ರೆ, ಮತ್ತು ಇತರ ರಾಸಾಯನಿಕ ಗೊಬ್ಬರ ಉಳಿಸೋದ್ರಿಂದ ಮತ್ತು ಇಂಧನದಲ್ಲಿ ಸೌರ ಇಂಧನ, ಜೈವಿಕ ಇಂಧನಗಳಿಗೆ ಹೋಗ್ತಾ ಹೋದಾಗ ಏನಾಗುತ್ತೆ, ಒಟ್ಟಾರೆಯಾಗಿ ನಾವು 20% ಅಷ್ಟು ನಾವೇನಾದ್ರೂ ಉಳಿಸ್ಬಿಟ್ರೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಅವಾಗಲೇ ನಾನು ಉದಾಹರಣೆ ಕೊಡ್ತಾ ಹೋಗ್ತಾ ಇದ್ದೆ. ಒಂದು ಮನೆಯಲ್ಲಿ ಸಂಪೂರ್ಣ ಸಂಬಳ ಬರೋದಿಲ್ಲ ಅಂತಂದಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಇರುತ್ತೆ. ಇನ್ನೊಂದು ಸಮಸ್ಯೆ ಇದೆ, ನಿಮ್ಮ ಸಂಬಳನ 20% ಕಟ್ ಮಾಡ್ತೀನಿ ಅಂದಾಗ ಏನ್ ಮಾಡ್ತೀವಿ ನಾವು, ನಮ್ಮ ಎಲ್ಲಾ ಖರ್ಚುಗಳನ್ನ ನಾವೇನ್ ಮಾಡ್ತೀವಿ 20% ಅಷ್ಟು ಕಡಿಮೆ ಮಾಡ್ಕೊಂಡು ಮನೇನ ನಿಭಾಯಿಸ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳೇನು ಹೇಳಿದಾರಪ್ಪ ಅಂತಂದ್ರೆ, ದಯವಿಟ್ಟು ನೀವು ತೈಲವನ್ನ ವಿವೇಚನೆಯಿಂದ ಬಳಸಿ, ಚಿನ್ನದ ಅನಗತ್ಯ ಖರೀದಿಯನ್ನ ನೀವು 1 ವರ್ಷ ನಿಲ್ಲಿಸಿ, ಮತ್ತು ಬೇರೆ ಬೇರೆ ಪದಾರ್ಥಗಳನ್ನೇನು ಇಂಪೋರ್ಟ್ ಮಾಡಿ ಯೂಸ್ ಮಾಡುವಂತಹ ಪದಾರ್ಥಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಹೇಳಿಲ್ಲ, ಆಮೇಲೆ ಅದು ಸಾಧ್ಯನೂ ಅಲ್ಲ ನಾವು ಸಂಪೂರ್ಣವಾಗಿ ನಿಲ್ಸೋದಕ್ಕೆ. ಹಾಗಾಗಿ ನಾನು ಹೇಳ್ತಾ ಇರೋದು 20% ಅಷ್ಟು ಕಡಿಮೆ ಆದ್ರೂ ಕೂಡ ಸಾಕು, ನಾವು ಬದುಕ್ಬಿಡ್ತೀವಿ. ಈ ಒಂದು ಅಂದ್ರೆ ಈಗ ಜನ ಖರ್ಚು ಕಡಿಮೆ ಮಾಡಬೇಕು, ಉಳಿತಾಯ ಜಾಸ್ತಿ ಮಾಡಬೇಕು ಅನ್ನುವಂತಹ ಮೆಸೇಜ್. ಇದರ ಜೊತೆಗೆ ಚಿನ್ನ ಖರೀದಿ ಮಾಡಬಾರ್ದು, 1 ವರ್ಷ ಪೋಸ್ಟ್ಪೋನ್ ಮಾಡಿ ಅಂತ ಮೋದಿ ಅವರು ಏನ್ ಸಲಹೆ ಕೊಟ್ರು. ಸೊ ಚಿನ್ನದ ಮೇಲಿನ ಹೂಡಿಕೆ ಈಗ ಸರಿಯಾದ ಸಮಯ ಅಲ್ಲ ಅಂತನಾ? ಮೇಡಮ್, ಈಗ ಸಮಯ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ಈಗಿರುವಂತಹ ಪರಿಸ್ಥಿತಿನಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ರು 1 ವರ್ಷಕ್ಕೆ. ಯಾಕೆಂತಂದ್ರೆ ಯಾವುದೇ ಆಗ್ಲಿ ಯುದ್ಧ ಆಗ್ಲಿ ಕೊನೆಗೆ ಒಳ್ಳೇಬೇಕು. ನಾವು ಈ ತಿಂಗಳು ಮುಂದೆ ತಿಂಗಳಂದ್ರೆ ಮತ್ತೆ ಈಗ ಇನ್ನೊಂದು ರೌಂಡ್ ವಾರ್ಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ, ಇರಾನ್ ಮತ್ತು ಅಮೆರಿಕ. ಸೊ ಹಾಗಾಗಿ ಇನ್ನೊಂದು 3 ತಿಂಗಳು ಯುದ್ಧ ಆದ್ರೂ ಕೂಡ ನಿಂತರೂ ಕೂಡ ಈ ಸಪ್ಲೈ ಚೈನ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಸಮಯ ಆಗುತ್ತೆ. ಅವಾಗ ಡಾಲರ್ದು ಇದು ಪೆಟ್ರೋಲ್ ಬೆಲೆ ಕಡಿಮೆ ಆಗೋದಕ್ಕೆ ಸಮಯ ಆಗುತ್ತೆ. ಇನ್ನೊಂದು, ಅಲ್ಲಿ ಬಹಳ ಅನಾಹುತಗಳಾಗಿದೆ. ಆ ಸ್ಟೋರೇಜ್ ಇರ್ಬೋದು, ಪ್ರೊಡಕ್ಷನ್ ಕೆಪಾಸಿಟಿ ಇರ್ಬೋದು, ಅದೆಲ್ಲವೂ ಅವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮಗೆ ಕೆಲವೆಲ್ಲ 1 ವರ್ಷ ತಗೊಳ್ತಾ ಇದೆ, ಕೆಲವೆಲ್ಲ 2 ವರ್ಷ ತೆಗೆದುಕೊಳ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಎಲ್ಲವೂ ಮಾಮೂಲು ಆಗಬೇಕು ಅಂತಂದ್ರೆ 2030ನೇ ಇಸವಿಗೆ ಆಗ್ಬಿಡುತ್ತೆ ಅಂತ. ಹಾಗಾಗಿ 1 ವರ್ಷಗಳ ಕಾಲ ನಾವು ಕಾಪಾಡ್ಕೊಂಡ್ಬಿಟ್ರೆ ಆ ICU ಇಂದ ಹೊರಗೆ ಬಿಡೋದು ಅಂತ ಹೇಳ್ತಾರಲ್ಲ, ICU ಇಂದ ವಾರ್ಡ್ಗೆ, ವಾರ್ಡ್ ಇಂದ ಡಿಸ್ಚಾರ್ಜ್ ಆಗೋದು ಅನ್ನೋತಾರಲ್ಲ, ಆ ತರದ ಪರಿಸ್ಥಿತಿನಲ್ಲಿ ನಾವು ಎಂಟರ್ ಆಗ್ತಾ ಇದೀವಿ. ಇದು ದಯವಿಟ್ಟು ತಿಳ್ಕೋಬೇಕು. ಮತ್ತೆ ಪದೇ ಪದೇ ಹೇಳ್ತಾ ಇದೀವಿ. ನಾನು ಮೊನ್ನೆ ತಮ್ಮ ವಾಹಿನಿಯಲ್ಲೂ ಕೂಡ ಸಂದರ್ಶನ ಕೊಟ್ಟಾಗ ಹೇಳಿದೆ, ಕೆಲವು ಜನ ಬಹಳ ಉಡಾಫೆಯಿಂದ ಮಾತಾಡ್ತಾ ಇದ್ದಾರೆ, ಬಹಳ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ನಾವು ಯಾವುದೋ ಒಂದು ವರ್ಗದ ರಾಜಕೀಯವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅದನ್ನ ಬೆಂಬಲಿಸೋದು, ಅದನ್ನ ನಾವು ಬೆಂಬಲಿಸಲ್ಲ ಅಂತ ನಾವು ಈ ಎಲ್ಲಾ ವಿರುದ್ಧವಾಗಿ ವರ್ಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಕಾಲ ಮೇಲೆ ನಾವು ಕಲ್ಲ ಹಾಕೊಂಡಂಗ ಆಗುತ್ತೆ. ಹಾಗಾಗಿ ಇದು ನೀವು ರಾಜಕೀಯನ ಹೊರಗಿಟ್ಟು ನೋಡಿ, ಯುರೋಪ್ ಮತ್ತು ಅಮೆರಿಕ ಈಗ ಆಲ್ರೆಡಿ ಬಹಳಷ್ಟು ತತ್ತರಿಸಿದೆ, ತುಂಬಾ ಸಮಸ್ಯೆಗಳಿದೆ ಅಲ್ಲೆಲ್ಲ. ಅವರು ಯುದ್ಧ ಶುರುವಾದ ತಕ್ಷಣನೇ ಅಮೆರಿಕ ಅತಿ ಹೆಚ್ಚು ಅವರಿಗೆ ರಿಸರ್ವ್ಸ್ ಇದೆ, ಪೆಟ್ರೋಲ್ ಮತ್ತು ಡೀಸೆಲ್. ಆದ್ರೂ ಕೂಡ ಅವ್ರೇನ್ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆನ ಡಬಲ್ ಮಾಡಿದ್ದಾರೆ ಅಲ್ಲೆಲ್ಲ, ಎಲ್ಲಾ ರಾಜ್ಯಗಳಲ್ಲಿ ಕೂಡ. ಯುರೋಪ್ ಅಲ್ಲೂ ಕೂಡ ಡಬಲ್ ಆಗಿದೆ. ಅಂದ್ರೆ ಅಲ್ಲೇನಪ್ಪಾ ಅಂತಂದ್ರೆ ಜನ ತುಂಬಾ ಕಷ್ಟಪಡ್ತಾ ಇದ್ರು. ಒಂದು ಚಿಕ್ಕ ಚಿಕ್ಕ ದೇಶಗಳು, ಜನಸಂಖ್ಯೆ ಕಡಿಮೆ,
ಸಂಪನ್ಮೂಲ ಇರೋದಕ್ಕೋಸ್ಕರ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಅವ್ರೇನು ತಲೆನೇ ಕೆಡ್ಸ್ಕೊತಾ ಇಲ್ಲ, ಸಫರ್ ಆಗೋರು ಸಫರ್ ಆಗಿ ಅಂತಾರೆ. ಆದ್ರೆ ನಮ್ಮ ದೇಶ ಆ ಥರ ಆಗೋದಿಲ್ಲ. ಸ್ವಲ್ಪ ಮಧ್ಯಮ ವರ್ಗದ ಜನ, ಕೆಳಮರ್ಗ ಮಧ್ಯ ಜನ, ಬಡತನ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ಅದು ಸರ್ಕಾರದ ಜವಾಬ್ದಾರಿನೂ ಹೌದು. ಅದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಜವಾಬ್ದಾರಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಅರ್ಥಕೊಂಡು ಒಂದು ಆಮದಿನ ರಸ್ತುಗಳು, ವಿದೇಶದಿಂದ ಬರುವಂತಹ ವಸ್ತುಗಳು, ನಾವು ವಿದೇಶ ಪ್ರಯಾಣ, ಅದು ನಮಗೆ ನೋಡಿ 1 ವರ್ಷ ಪೋಸ್ಟ್ಪೋನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ನಿಮ್ಮ ವಾಹಿನಿ ಮೂಲಕ ಮನವಿ ಮಾಡ್ಕೊಳ್ಳೋದಂತಂದ್ರೆ, ನಾವು ತುಂಬಾ ಸಂದಿಗ್ಧ ಪರಿಸ್ಥಿತಿಲಿದ್ದೀವಿ. ಅವರ ಕರೆನ ಸ್ವಲ್ಪ ಪಾಸಿಟಿವ್ ಆಗಿ ತೆಗೆದುಕೊಂಡು 1 ವರ್ಷ ನಿಮ್ಮ ವಿದೇಶ ಪ್ರಯಾಣ ಅಥವಾ ವಿದೇಶಿ ಹಣದ ಖರ್ಚನ್ನ ಕಡಿಮೆ ಮಾಡಿ ಅಥವಾ ಉಳಿಸಿ, ಮುಂದಿನ ವರ್ಷ ನೀವು ಅದನ್ನ ಮತ್ತೆ ನೀವು ಪ್ಲಾನ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ರಾಜೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.